ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ ಆ ಅಲ್ಲಾಹನು ಮೆಚ್ಚುವ ಹಾಗೆ ಜೀವನ ನಡೆಸುವಂತಹ ಪ್ರಯತ್ನದಲ್ಲಿ ಇದ್ದೀರಾ ಎಂದು ನಾನು ಭಾವಿಸುತ್ತಾ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ. ಒಬ್ಬ ಪಾಪ ಮಾಡುವಂತಹ ವ್ಯಕ್ತಿ ಅವನ ಹೃದಯ ಹೇಗೆ ಇರುತ್ತದೆ ಮತ್ತು ಪಾಪಗಳಿಂದ ತೌಬಾ ಮಾಡಿ ಅವನ ಹೃದಯವನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೆ ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಒಂದು ಪಾಪ ಮಾಡಿದ ತಕ್ಷಣ ಅವನ ಹೃದಯದ ಮೇಲೆ ಒಂದು ಕಪ್ಪು ಚುಕ್ಕೆ ಬೀಳುತ್ತದೆ ಎಂದು, ಮತ್ತು ಅದೇ ವ್ಯಕ್ತಿ ಆ ತಪ್ಪನ್ನು ಅರಿತು ಅದರ ಮೇಲೆ ಪಶ್ಚಾತ್ತಾಪ ಪಟ್ಟು ತಕ್ಷಣವೇ ಆ ಅಲ್ಲಾಹನ ಮುಂದೆ ಹೋಗಿ ತನ್ನ ತಪ್ಪಿಗೆ ಒಪ್ಪಿಗೆಯನ್ನು ಪಡೆದುಕೊಂಡು, ನಾನು ಈ ತಪ್ಪು ಮಾಡಿದ್ದೇನೆ ಅಲ್ಲ, ನನ್ನಿಂದ ಈ ತಪ್ಪು ನಡೆದು ಹೋಗಿದೆ, ಕೈಮೀರಿ ಆಗಿ ಹೋಗಿದೆ, ನನ್ನನ್ನು ಕ್ಷಮಿಸು ಎಂದು ಮನಸ್ಫೂರ್ತಿಯಾಗಿ ಅಲ್ಲಾಹನ ಮುಂದೆ ತೌಬಾ ಮಾಡಿದಾಗ ಆ ಕಪ್ಪು ಚುಕ್ಕೆ ಅಳಿಸಿ ವಾಪಸ್ ಅವನ ಹೃದಯ ಪ್ರಶುದ್ಧವಾಗುತ್ತದೆ. ಇದೇ ರೀತಿ ಅವನು ತಪ್ಪು ಮಾಡಿದ ತಕ್ಷಣವೇ ತೌಬಾ ಮಾಡಿದಾಗ ಅವನ ಹೃದಯ ಶುದ್ಧಿ ಹೇಗೆ ಆಗುತ್ತದೆಯೋ ಅದೇ ರೀತಿ ತಪ್ಪು ಮಾಡಿದಾಗ ತಪ್ಪನ್ನು ತಿಳಿಯದೆ ಇದು ಸಣ್ಣ ತಪ್ಪು, ಇದು ಸಣ್ಣ ಗುಣ ಎಂದು ಅದರ ಮೇಲೆ ನಿರ್ಲಕ್ಷ್ಯ ವಹಿಸಿ ಅವನು ತಪ್ಪು ಮೇಲೆ ತಪ್ಪು ಮಾಡುತ್ತಾ ಹೋದಂತೆ ಆ ಚುಕ್ಕೆ ದೊಡ್ಡದಾಗುತ್ತಾ ಅವನ ಹೃದಯವನ್ನೇ ಆವರಿಸುತ್ತದೆ. ಅವನ ಹೃದಯ ಕಪ್ಪು ಹೃದಯವಾಗುತ್ತದೆ, ಅವನ ಹೃದಯದ ಮೇಲೆ ತುಕ್ಕು ಹಿಡಿಯುತ್ತದೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಅಂತಹ ಹೃದಯಗಳು ಅಲ್ಲಾಹನ ಎದುರು ಜೀವಂತ ಇರುವುದಿಲ್ಲ, ಅವು ಸತ್ತ ಹಾಗೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಅಲ್ಲಾಹನು ಇಂಥ ಹೃದಯಗಳ ಬಗ್ಗೆ ಖುರಾನಿನಲ್ಲಿ ಹೇಳಿದ್ದಾನೆ, ಇವರ ತಪ್ಪುಗಳಿಂದ ಇವರ ಕೆಲಸಗಳಿಂದಲೇ ಇವರ ಹೃದಯಗಳನ್ನು ಕಪ್ಪು ಚುಕ್ಕೆಯಾಗಿ ಆವರಿಸಿಕೊಂಡಿದ್ದಾರೆ, ಇವರ ಹೃದಯದ ಮೇಲೆ ನಾನು ಪರದೆಯನ್ನು ಎಳೆದಿದ್ದೇನೆ, ಇವರ ಹೃದಯಗಳು ಜಂಗು ಹತ್ತಿ ತುಕ್ಕು ಹಿಡಿದಿವೆ ಎಂದು ಅಲ್ಲಾಹನು ಖುರಾನಿನಲ್ಲಿ ಘೋಷಿಸಿದ್ದಾನೆ. ನೋಡಿ, ಇಂತಹ ಹೃದಯಗಳಿಂದ ನಾವು ಬಚಾವಾಗಿರಬೇಕು ಎಂದರೆ ನಾವು ತಪ್ಪು ಮಾಡುವುದು ಸಹಜ ಎಂದು ಹೇಗೆ ತಿಳಿಯುತ್ತೇವೋ ಅದೇ ರೀತಿ ನಮ್ಮಿಂದ ತಪ್ಪಾದ ತಕ್ಷಣವೇ ನಾವು ಅಲ್ಲಾಹನಲ್ಲಿ ಮರಳಿ ನಮ್ಮ ತಪ್ಪಿಗೆ ತೌಬಾ ಮಾಡಿ ನಾವು ಕ್ಷಮೆ ಯಾಚಿಸುವುದು ಅಷ್ಟೇ ಮುಖ್ಯವಾಗಿದೆ. ಇದು ನಮ್ಮ ಜೀವನಕ್ಕೆ ದಾರಿಯಾಗುತ್ತದೆ. ತೌಬಾ ನಮ್ಮ ಜೀವನವನ್ನು ಬೆಳಕು ಮಾಡುತ್ತದೆ. ನಾವು ತಪ್ಪು ಮಾಡಿದ ತಕ್ಷಣವೇ ಅದನ್ನು ಅರಿತುಕೊಂಡು ನಾವು ತೌಬಾ ಮಾಡಬೇಕು. ಅಲ್ಲಾಹನು ಕರುಣಾಮಯನು, ದಯಾಳು ಆಗಿದ್ದಾನೆ. ನಮ್ಮ ಮೇಲೆ ಕರುಣೆ ತೋರುವವನು, ರಕ್ಷಣೆಯನ್ನು ನೀಡುವವನು ಅವನು ಆಗಿದ್ದಾನೆ. ನಾವು ತಪ್ಪುಗಳನ್ನು ನಮ್ಮ ಜೀವನದಿಂದ ತೊರೆಯಬೇಕು ಎಂದರೆ ನಾವು ಪುಣ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋಗಬೇಕು. ಅದು ಯಾವ ರೀತಿ ಎಂದರೆ, ಅದು ಜನರ ಮೇಲೆ ಆಗಿರಲಿ, ಪ್ರಾಣಿಯ ಮೇಲೆ ಆಗಿರಲಿ, ನಮಾಜಿಂದ, ಅಲ್ಲಾಹನ ಜಿಕರ್ನಿಂದ, ರೋಜೆದಿಂದ, ಖುರಾನ್ ಓದುವುದರಿಂದ, ಈ ರೀತಿಯಾದ ಪುಣ್ಯಗಳ ಕೆಲಸದಲ್ಲಿ ನಾವು ತೊಡಗುತ್ತಾ ನಮ್ಮ ಮನಸ್ಸನ್ನು ಶುಚಿಗೊಳಿಸುತ್ತಾ ನಾವು ನಮ್ಮ ಮನಸ್ಸಿನ ಒಂದು ಶುದ್ಧತೆಯನ್ನು ಹೆಚ್ಚಿಸಿದಾಗ, ನೇಕಿಗಳನ್ನು ಹೆಚ್ಚಿಸಿದಾಗ ನಮ್ಮ ಗುಣಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಮತ್ತು ನಮ್ಮ ಪಾಪಗಳು ತೊಳೆಯುತ್ತಾ ನಮ್ಮ ಮನಸ್ಸು ಶುದ್ಧಿಯಾಗುತ್ತಾ ಆ ಅಲ್ಲಾಹನು ಮೆಚ್ಚುವಂತಹ ಜೀವನ ನಮ್ಮದಾಗುತ್ತದೆ. ನಮ್ಮ ಹೃದಯವನ್ನು ಶುದ್ಧಿಗೊಳಿಸುವಂತಹ ಒಂದು ದುವಾವನ್ನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮೆಲ್ಲರಿಗೂ ಕಲಿಸಿಕೊಟ್ಟಿದ್ದಾರೆ. ನಾವು ಪ್ರತಿ ಕ್ಷಣವೂ ಪ್ರತಿ ದಿನವೂ ಈ ದುವಾ ಮಾಡಿದಾಗ ಇನ್ಶಾ ಅಲ್ಲಾಹನು ನಮ್ಮ ಹೃದಯವನ್ನು ಶುದ್ಧಿಗೊಳಿಸುತ್ತಾ ಮತ್ತು ಒಳ್ಳೆಯ ಕಡೆಗೆ ನಮ್ಮ ಹೃದಯವನ್ನು ಕರೆದೊಯ್ಯುವಂತಹ ಶಕ್ತಿಯನ್ನು ಈ ದುವಾ ಹೊಂದಿದೆ. ಅದೇ ಯಾವ ದುವಾ ಎಂದರೆ, ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್, ಅಲ್ಲಾಹುಮ್ಮ ತಹರಿಲ್ ಕಲ್ಬಿ ಮಿನ್ ಜುನೂಬಿ, ಅಲ್ಲಾಹುಮ್ಮ ತಹರಿಲ್ ಕಲ್ಬಿ ಮಿನ್ ಜುನೂಬಿ ಎಂದು ನಾವು ಪ್ರತಿದಿನ ಈ ದುವಾ ಮಾಡಿದಾಗ ಇದರ ಅರ್ಥ ನಾವು ಅಲ್ಲಾಹನಿನಲ್ಲಿ ಏನು ಬೇಡುತ್ತೇವೆ ಅಂದರೆ, ಓ ಅಲ್ಲಾಹನೇ, ಯಾ ಅಲ್ಲಾ, ನಮ್ಮ ಹೃದಯಗಳನ್ನು ಶುದ್ಧಿಗೊಳಿಸು ಎಂದು ನಾವು ಅಲ್ಲಾಹನಲ್ಲಿ ಬೇಡುತ್ತೇವೆ. ಅಲ್ಲಾಹನಿಗೆ ಶುದ್ಧ ಇರುವುದು, ಪವಿತ್ರ ಇರುವುದು, ಅಲ್ಲಾಹನು ಅದನ್ನು ತುಂಬ ಇಷ್ಟಪಡುತ್ತಾನೆ, ನಮಗೆ ಇದು ಗೊತ್ತಿದೆ. ಇದೇ ರೀತಿ ನಾವು ಅಲ್ಲಾಹನಿಗೆ ಇಷ್ಟಪಡುವ ರೀತಿ ಪವಿತ್ರರಾಗಲು, ಶುದ್ಧಿಯಾಗಲು, ಜೀವನ ನಡೆಸುವಂತಹ ಸದ್ಬುದ್ಧಿಯನ್ನು ಆ ಅಲ್ಲಾಹನು ನಿಮಗೂ ಮತ್ತು ನನಗೂ ಕೊಡಲಿ ಎಂದು ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಸಿಗೋಣ ಇದೇ ರೀತಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.